ಹುಬ್ಬಳ್ಳಿ ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ ಹುಬ್ಬಳ್ಳಿ ಧಾರವಾಡ ಸೆಂಟರ್ ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಏಪ್ರಿಲ್ 19 ರಂದು ಸಂಜೆ 6:30ಕ್ಕೆ ಇಲ್ಲಿನ ಗೋಕುಲ ರಸ್ತೆಯ ಟಿಫರ್ನ್ ರೆಸಿಡೆನ್ಸಿಯಲ್ಲಿ ಆಯೋಜಿಸಲಾಗಿದೆ ಎಂದು ಹುಬ್ಬಳ್ಳಿ ಧಾರವಾಡ ಸೆಂಟರ್ ಚೇರ್ಮನ್ ಸುರೇಶ ಕಿರೇಸೂರ ಹೇಳಿದರು. ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೋಟಿ ಸ್ಟೀಲ್ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದ್ದು, ಮುಖ್ಯ ಅತಿಥಿಗಳಾಗಿ ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ ಅಧ್ಯಕ್ಷ ಡಾ. ವಿ. ರಾಮಚಂದ್ರ, ಕೋಟಿ ಸ್ಟೀಲ್ಸ್ ಮ್ಯಾನೇಜಿಂಗ್ ಪಾರ್ಟ್ನರ್ ರಾಹುಲ್ ಕೋಟಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಇನ್ನು ಸೆಂಟರ್ ಚೇರ್ಮನ್ ಆಗಿ ಸುರೇಶ ಕಿರೇಸೂರ, ಕಾರ್ಯದರ್ಶಿಯಾಗಿ ಡಾ. ಆನಂದ ಹುಣಶ್ಯಾಳ, ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ವಿಜಯ ತೊಡ್ಗೇರ, ಶ್ರೀಹರಿ ಕೆ. ಎಚ್. ಸುರೇಶ ಪಾಟೀಲ್, ಡಾ. ಎಂ. ಆರ್. ಪಾಟೀಲ್, ಜಿ. ಎಸ್. ಅಂಗಡಿ, ಉಮೇಶ ನೀಲಿ, ಸಂತೋಷ ಅಂಚಟಗೇರಿ, ಡಾ. ರೂಪಾಯೆ ಕೆ. ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದರು. ಕಾಂಕ್ರೀಟ್ ತಂತ್ರಜ್ಞಾನ ಮತ್ತು ನಿರ್ಮಾಣ ಕ್ಷೇತ್ರದಲ್ಲಿ ಕಾಂಕ್ರೀಟ್ ತಂತ್ರಜ್ಞಾನ ಪರಿಚಯಿಸಲು ಹಾಗೂ ಹೊಸ ರೀತಿಯ ಸಂಶೋಧನೆ ನಿರ್ಮಾಣ ವೃತ್ತಿಪರರಿಗೆ ಮಾಹಿತಿ ನೀಡುವುದು, ಕಾಂಕ್ರೀಟ್ ಬಾಳಿಕೆ, ಸ್ಥಿರತೆ ಅಳವಡಿಸಿಕೊಂಡು ಮನೆಗಳು, ರಸ್ತೆಗಳು, ಸೇತುವೆಗಳು, ಆಣೆಕಟ್ಟೆಗಳು, ಕಾಲುವೆಗಳು, ಒಳಚರಂಡಿಗಳು ಹಾಗೂ ವಿದ್ಯುತ್ ಕಂಬಗಳು ಹಾಗೂ ರೈಲ್ವೆ ಸ್ಲೀಪರ್ಗಳು ಹಾಗೂ ಸಣ್ಣ ಮನೆಯಿಂದ ಹಿಡಿದು ಬೃಹತ್ ಗಗನ ಚುಂಬಿ ಕಟ್ಟಡಗಳವರೆಗೆ ಕಾಂಕ್ರೀಟ್ ಮುಖ್ಯವಾಗಿದೆ. ಈ ವಿಷಯಗಳ ಕುರಿತು ಮಾಹಿತಿ ನೀಡುವುದು, ಕಡಿಮೆ ವೆಚ್ಚದಲ್ಲಿ ಮನೆಗಳ ನಿರ್ಮಾಣಕ್ಕೆ ಸಲಹೆ ಕೊಡುವುದು ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ ಉದ್ದೇಶವಾಗಿದೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕಾಂಕ್ರೀಟ್ ಸಂಬಂಧಪಟ್ಟ ಹೊಸ ಸಂಶೋಧನೆಗಳೊಂದಿಗೆ ಒಂದೇ ವೇದಿಕೆಯಲ್ಲಿ ಮಾಹಿತಿ ನೀಡುವ ಗುರಿಯನ್ನು ಹೊಂದಿದೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಡಾ. ಆನಂದ ಹುಣಶ್ಯಾಳ, ಡಾ. ಎಂ. ಆರ್. ಪಾಟೀಲ್, ವಿಜಯ ತೋಟಗೇರ, ಶ್ರೀಹರಿ ಕೆ. ಎಚ್. ಸುರೇಶ ಪಾಟೀಲ್ ಸೇರಿದಂತೆ ಮುಂತಾದವರು ಇದ್ದರು. ನಮ್ಮ ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ ಮೂಲಕ ಮುಖ್ಯವಾಗಿ ಇಂಜಿನಿಯರ್ಗಳಿಗೆ ಹಾಗೆ ಜನತೆಗೆ ತಿಳಿಸುವಂಥದ್ದು ಮತ್ತು ಅದನ್ನು ಈ ನಮ್ಮ ಕಟ್ಟಡ ನಿರ್ವಹಣೆಯಲ್ಲಿ ಬಳಸಿ ಮಾಡಿಕೊಂಡು ಈ ಪರಿಸರ ಸ್ನೇಹಿ ಹಾಗೂ ಕಡಿಮೆ ಮಟ್ಟದ ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನು ಹೇಳ್ತೀವಿಲ್ಲ, ಆ ಥರ ನಾವು ಕಡಿಮೆ ಕ್ವಾಂಟಿಟಿಯಲ್ಲಿ ಉತ್ತಮ ಕಟ್ಟಡಗಳನ್ನು ಕಟ್ಟುವ ಉದ್ದೇಶದಿಂದ ಈ ಒಂದು ಸಂಸ್ಥೆ ಇದೆ. ಈ ಸಂಸ್ಥೆ ಸೆಮಿನಾರ್ಗಳನ್ನು, ಫೀಲ್ಡ್ ವಿಸಿಟ್ಗಳನ್ನು, ವರ್ಕ್ಶಾಪ್ಗಳನ್ನು ಮಾಡ್ತಾ ಇದೆ. ಈ ದಿಸೆಯಲ್ಲಿ KLE ತಾಂತ್ರಿಕ ವಿಶ್ವವಿದ್ಯಾಲಯ ಸಹಿತ ಇದರ ಜೊತೆ ಕೈಜೋಡಿಸಿ ನಮ್ಮ ಈ ಭಾಗದ ಜನತೆಗೆ ಈ ಕಾಂಕ್ರೀಟ್ನಲ್ಲಿ ಆಗುವಂತಹ ಅತ್ಯಾಧುನಿಕ ಆವಿಷ್ಕಾರಗಳನ್ನ ಮನಮುಟ್ಟುವಂತೆ ಮಾಡುವಲ್ಲಿ ನಾವು ಶ್ರಮಿಸ್ತೇವೆ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಅವರೆಲ್ಲರಿಗೂ ಸ್ವಾಗತವನ್ನು ಮಾಡಿದ್ದೇನೆ. ಇಂದು ನಮ್ದು ಇನ್ಸ್ಟಾಲೇಷನ್ ಫಂಕ್ಷನ್ ಸಲುವಾಗಿ ತಮ್ಮ ಎಲ್ಲರನ್ನೂ ಆಹ್ವಾನಿಸಲಾಗಿದೆ. ಇದು ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ ಮತ್ತು ಕೋಟಿ TMT ಸ್ಟೀಲ್ ಸಂಯೋಗದೊಂದಿಗೆ ನಮ್ಮದು ನಾಳೆ ಕಾರ್ಯಕ್ರಮ ಇರುತ್ತದೆ. ಅದರಂತೆ ನಮ್ಮದು ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ ಅಂದ್ರೆ ಏನು? ಫಸ್ಟ್ ಈಗ ನಾವು ಏನು ಮಾಡೋ ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ ಅಂದ್ರೆ ಕಾಂಕ್ರೀಟ್ ಬಗ್ಗೆ ಥರೋ ನಾಲೆಜ್ ಥ್ರೂಔಟ್ ಇಂಡಿಯಾ ಅಂಡ್ ಇಂಟರ್ನ್ಯಾಷನಲ್ ಲೆವೆಲ್ ಆಲ್ ಇನ್ಸ್ಟಿಟ್ಯೂಟ್ ಅದಾವು. ಸುಮಾರು 62 ಸೆಂಟರ್ ಅದಾವು. ಇದು ಉತ್ತರ ಕರ್ನಾಟಕ, ಹುಬ್ಬಳ್ಳಿ, ಧಾರವಾಡ ಒಂದೇ. ಉತ್ತರ ಕರ್ನಾಟಕ ಹೆಚ್ಚು ಕಡಿಮೆ ಎಲ್ಲ ಡಿಸ್ಟ್ರಿಕ್ಟ್ನಲ್ಲಿ ಕವರ್ ಆಗುತ್ತೆ. ಅದರಂತೆ ನಮ್ಗೆ ಕಾಂಕ್ರೀಟ ಯಾಕೆ ಇಂಪಾರ್ಟೆನ್ಸ್ ಬಂದದ, ಕಾಂಕ್ರೀಟ ಎದಕ್ಕೆ ಬೇಕು, ಮತ್ತು ಈಗೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ನೋಡ್ರಿ. ಹಿಂದೆ ನಾವೆಲ್ಲ ಮಣ್ಣೆಲ್ಲಿ ಕಟ್ತಿದ್ವಿ, ಇದರಲ್ಲಿ ಸುರುಕಿ ಒಳಗೆ ಕಟ್ತಿದ್ವಿ. ಈಗೆಲ್ಲ ಬಂದು ನಮ್ಗೆ ಸ್ಟೀಲು ಕಾಂಕ್ರೀಟ್ ಮಿಕ್ಸಪ್ ಮಾಡಿದ್ರೆ ಒಂದು ಭದ್ರತೆ ಮತ್ತು ಡ್ಯೂರಾಬಿಲಿಟಿ ಹೆಚ್ಚಿಗೆ ಬರ್ತಾವೆ. ಸಣ್ಣ ಒಂದು ಲೋ ಕಾಸ್ಟ್ ಮನೆಯಿಂದ ಹಿಡ್ಕೊಂಡು ಈಗ ಗಗನ ಚುಂಬಿ ಕಟ್ಟಡಗಳು ತಾವೆಲ್ಲ ನೋಡ್ರಿ. ಇವತ್ತು ಸೇತುವೆಗಳಿರಲಿ, ಅಣೆಕಟ್ಟುಗಳಿರಲಿ ಮತ್ತು ಎಲ್ಲ ಕಟ್ಟಡಗಳು ಒಂದು ಮುಖ್ಯವಾದ ಒಂದು ವಸ್ತು ಅಂದ್ರೆ ಈ ಕಾಂಕ್ರೀಟ್. ಈ ಕಾಂಕ್ರೀಟ್ಲಿಂದ ಜಗತ್ತ ಒಂದು ಚೇಂಜ್ ಆಗುವಂತ ಪರಿಸ್ಥಿತಿ ಐತಿ. ಮತ್ತು ಅದರಂತೆ ಮೆಟ್ರೋ, ಫ್ಲೈಓವರ್ಸ್ ಅಂಡ್ ಆಲ್ ವರ್ಕ್ ಇನ್ ಯೂಸ್ ಮಾಡ್ತಾ ಇದ್ದಾರೆ. ಇದ್ರದ್ದು ಒಂದು ಇದನ್ನ ನಾವು ಯಾಕೆ ಇನ್ಸ್ಟಿಟ್ಯೂಟ್ ಮಾಡಿದ್ವಿ, 2004 ನಾವು ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದ್ವಿ. ಸಿಗ್ತಾವು ಹೊಸ ರೀತಿಯ ಕಾಂಕ್ರೀಟ್ ನಲ್ಲಿ ಹೊಸ ಟೆಕ್ನಾಲಜಿ ಏನ್ ಬರ್ತಾವು, ಜಗತ್ತಿನೊಳಗೆಲ್ಲ ಏನ್ ನಡೀತಾವು, ಅವನ್ನ ಒಂದು ಪರಿಚಯಿಸುವುದೇ ನಮ್ದು ಒಂದು ಉದ್ದೇಶ. ಇವನ್ನ ನಾವು ಯಾರಿಗೆ ಪರಿಚಯ ಮಾಡ್ತೀವಿ ಅಂದ್ರೆ ಮುಖ್ಯವಾಗಿ ಸಿವಿಲ್ ಇಂಜಿನಿಯರ್ಸ್ಗೆ, ಅದರಂತೆ ಸ್ಟೂಡೆಂಟ್ಸ್ಗೆ, ಅದರಂತೆ ಮತ್ತು ಸ್ಟೂಡೆಂಟ್ಸ್ ಅಂದ್ರೆ ಸಿವಿಲ್ ಇಂಜಿನಿಯರ್ಸ್, ಫೈನಲ್ ಸ್ಟೂಡೆಂಟ್ಸ್, ಹೀಗೆ ನಾವೆಲ್ಲರಿಗೂ ಪರಿಚಯ ಮಾಡ್ಕೊಂತ ಇಂಪ್ರೂವ್ಮೆಂಟ್ ಮಾಡ್ಕೊಂತ ಮತ್ತು ಒಂದು ದೇಶದ ಮತ್ತು ಎಲ್ಲಾ ದೇಶಗಳಲ್ಲಿ ಸೌಂದರ್ಯೀಕರಣ ಮಾಡುವುದೇ ಒಂದು ಕಾಂಕ್ರೀಟ್ ಅಂತ ಹೇಳಿ ಒಂದು ಮುಖ್ಯವಾದ ವಸ್ತು ಆಗಿತ್ತು. ಅಲ್ಲದೆ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮುಖ್ಯವಾಗಿ ಸಂಯೋಜಕರಾಗಿ ಮಾನ್ಯ
ಕೋಟಿ TMT ಸ್ಟೀಲ್. ಇವ್ರ ಬಗ್ಗೆ ನಾವು ಒಂದು 2 ಮಾತು ಹೇಳ್ಬೇಕಂದ್ರೆ ಕೋಟಿ ಡೀಲರ್ ಇದ್ರು, ಮಾರ್ಕೆಟಿಂಗ್ ಹೆಡ್ ಇದ್ರು, ಕೆಲವೊಂದು ಸ್ಟೀಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅವರ ತಲೆಯಲ್ಲಿ ಬಂತು, ಬರೀ ನಾನು ಕಂಪನಿ ಒಳಗೆ ಕೆಲಸ ಮಾಡ್ತಾ ಇದ್ದೇನೆ, ನನ್ನ ಕಂಪನಿ ಒಳಗೆ ಯಾಕೆ ಕೆಲಸ ಮಾಡಬಾರ್ದು ಬಂದ ತಕ್ಷಣ ಈ ವೆಂಟ್ ಟು ಲಂಡನ್ ಫಾರ್ ಹೈಯರ್ ಎಜುಕೇಶನ್. ಅಲ್ಲಿ MBA ಮಾಡಿಕೊಂಡು ಹೊಳ್ಳಿ ಇಂಡಿಯಾಕ್ಕೆ ಬಂದ್ಮೇಲೆ ಹಿ ಸ್ಟಾರ್ಟೆಡ್ ಸರ್ವೇಯಿಂಗ್ ಇಂಡಸ್ಟ್ರಿ ಹೆಂಗಿರ್ತದೆ, ಡಿಫಿಕಲ್ಟೀಸ್ ಏನಿದೆ ಎಲ್ಲ. ಮಾರ್ಕೆಟಿಂಗ್ ಅಲ್ಲಿ ಆಲ್ರೆಡಿ ಪರಿಣಿತಿ ಬಂದಿತ್ತು. ಹೈದರಾಬಾದಿಗೆ ಹೋದ್ರು, ಗ್ವಾಲಿಯರ್ಗೆ ಹೋದ್ರು, ಬೇರೆ ಬೇರೆ ಸ್ಟೇಟ್ಗಳಿಗೆ ಹೋದ್ರು. ಕೊನೆಗೆ ಹೈದರಾಬಾದ್ ಅಲ್ಲಿ ಒಂದು ಫ್ಯಾಕ್ಟರಿಯನ್ನ ಎಸ್ಟಾಬ್ಲಿಷ್ ಮಾಡಿ ಈಗ 1.5 ವರ್ಷದ ಕೆಳಗಡೆ ಪ್ರತಿ ತಿಂಗಳ 20,000 ಟನ್ ಅಷ್ಟು ಸ್ಟೀಲ್ ತಯಾರು ಮಾಡ್ತಾ ಇದ್ದಾರೆ. ರಾಹುಲ್ ಕೋಟಿ ಅವರ ತಂದೆಯವರ ಸಪೋರ್ಟ್ ಇದೆ. ಫ್ಯಾಮಿಲಿ ಈಸ್ ವೆರಿ ಮಚ್ ನೋನ್ ಇನ್ ದಿಸ್ ಪಾರ್ಟ್. ಈ ಹೋಟೆಲ್ ಕೂಡ ಮಾಲಕರು ಅವರೇ ಇದ್ದಾರೆ. Which was started in 1984 ನಲ್ಲಿ ಚೆನ್ನೈನಲ್ಲಿ ಸ್ಟಾರ್ಟ್ ಆಯಿತು. To create the awareness among all engineers, academicians, researchers, students, to upgrade them to the knowledge in the concrete. And the concrete is very simple but very complicated to understand. That's the funny part of the concrete. Idu Indian Concrete Institute, the main objective is to train students in the consumption of the concrete, use of the concrete, about the environmental aspects. It should start with the students. Training with the faculty members also we are doing on behalf of ICI, and also for the post-graduation students, PhD students. Lot of research is happening in concrete, but yet we are not able to get the best reliable concrete. Because of it, so many it's a heterogeneous materials. Very difficult to understand about the concrete material. So Indian Concrete Institute is making